ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ವಿಡಿಯೋ ಮಾಡಕ್ ಹೊರಟಿರೋದು ಏನಪ್ಪಾ ಅಂತಂದ್ರೆ ನನ್ನ ಹೇರ್ ಕೇರ್ ರೊಟೀನ್ ಬಗ್ಗೆ. ನಾನು ತುಂಬಾ ದಿನದಿಂದ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ ಇದ್ರ ಬಗ್ಗೆ. ಸೊ ನಾನ್ ರೆಗ್ಯುಲರ್ ಆಗಿ ಮಾಡ್ತಿರೋ ಹೇರ್ ಕೇರ್ ರೊಟೀನ್ ಏನಂತ ಇನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ರೆ ಲೈಕ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಫಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು ರೆಕಮೆಂಡ್ ಮಾಡೋದು ಏನಂತ ಅಂದ್ರೆ ಫಸ್ಟ್ ಆಯಿಲಿಂಗ್. ಸೊ ಆಯಿಲ್ಗೆ ನಾನು ಕೊಕೊನಟ್ ಆಯಿಲ್ ನ ಯೂಸ್ ಮಾಡ್ತೀನಿ, ಪ್ಲಸ್ ಅದ್ರ ಜೊತೆ ವಿಟಮಿನ್ ಇ ನ ಯೂಸ್ ಮಾಡ್ತೀನಿ. ಸೊ ಇವೆರಡನ್ನ ಮಿಕ್ಸ್ ಮಾಡಿ ನಾನು ಹೇರ್ ಆಗಿ ಅಪ್ಲೈ ಮಾಡ್ಕೊಂತೀನಿ. ಫಸ್ಟ್ ಬೋಲ್ ಅಲ್ಲಿ ಕೊಕೊನಟ್ ಆಯಿಲ್ ನ ಹಾಕೊಂತೀನಿ. ಅದಾದ್ಮೇಲೆ ಇದು ವಿಟಮಿನ್ ಸಿ ಅದು ಏನಿರುತ್ತೆ ಅದನ್ನ ನಾನು ಒಂದು ಪಿನ್ನಲ್ಲಿ ಡ್ರಾಪ್ ಮಾಡ್ಕೊಂತೀನಿ. ಸೊ ವಿಟಮಿನ್ ಇ ಏನ್ ಕ್ಯಾಪ್ಸ್ ಇರುತ್ತೆ ಅದನ್ನ ಆಯಿಲ್ ಜೊತೆ ನಾನು ಮಿಕ್ಸ್ ಮಾಡ್ತೀನಿ ಕಂಟೆಂಟ್ ನ. ಇದು ನಾನು ಪರ್ಸನಲಿ ರಿಕಮೆಂಡ್ ಮಾಡ್ತಿರೋದು. ಸೊ ನಾನು ಪರ್ಸನಲಿ ಯೂಸ್ ಮಾಡೋ ಆಯಿಲ್ ಇದು. ಸೊ ಎರಡನ್ನು ನಾನು ಮಿಕ್ಸ್ ಮಾಡ್ಬಿಟ್ಟು ನನ್ನ ಹೇರ್ ಏನೇ ನಾನು ಅಪ್ಲೈ ಮಾಡ್ತೀನಿ ಫಾರ್ ರೂಟ್ ಇಂದನು. ಆಯಿಲಿಂಗ್ ಎಲ್ಲ ಆದ್ಮೇಲೆ ನಾನು ಯೂಸ್ ಮಾಡೋದು ಈ ಮಸಾಜರ್ ನಾನು ಯೂಸ್ ಮಾಡ್ತೀನಿ. ಇದು ಹೇರ್ ಸ್ಕ್ಯಾಲ್ಪ್ ಮಸಾಜ್ ಮಾಡೋದ್ರಿಂದ ಹೇರ್ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಆಗಿ ಸೊ ಹೇರ್ ಗ್ರೋತ್ ಆಗಕ್ಕೆ ಇದು ಇಂಪ್ರೂವ್ಮೆಂಟ್ ಮಾಡೋದು. ಸೊ ಇದನ್ನ ಹೇರ್ ಆಯಿಲ್ ಆದ್ಮೇಲೆ ಮಸಾಜ್ ನ ಮಾಡಕ್ಕೆ ಯೂಸ್ ಮಾಡ್ತೀನಿ. ಸೊ ಈ ಸ್ಕ್ಯಾಲ್ಪ್ ಮಸಾಜರ್ ಬಂದ್ಬಿಟ್ಟು ನನಗೆ ಎರಡು ತರ ಯೂಸ್ ಆಗುತ್ತೆ. ಒಂದು ಬಂದ್ಬಿಟ್ಟು ಸ್ಕ್ಯಾಲ್ಪ್ ಏನಿದೆ ಆ ಮಸಾಜ್ ಮಾಡಕ್ಕೆ ಯೂಸ್ ಆಗುತ್ತೆ, ಪ್ಲಸ್ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೆಕೆಂಡ್ ನನಗೆ ಏನಂದ್ರೆ ಹೇರ್ ವಾಷಿಂಗ್ ಮಾಡ್ಬೇಕಾದ್ರೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ಅವಾಗ್ಲೂ ಕೂಡ ನನಗೆ ಇದು ಯೂಸ್ ಆಗುತ್ತೆ. ನಾವು ಡೈಲಿ ಪ್ರತಿದಿನನೂ ಕೂಡ ನನ್ನ ಹೇರ್ ಮಸಾಜ್ ಮಾಡೋದ್ರಿಂದ ಬೆನಿಫಿಟ್ಸ್ ಇರುತ್ತೆ. ಸೊ ಹೇರ್ ಆಯಿಲ್ ವೀಕ್ಗೆ 2 times ಮಾಡ್ಬೇಕು. ವಾರಕ್ಕೆ 2 ಸಲ ಆಯಿಲ್ ಮತ್ತೆ ವಾರಕ್ಕೆ 2 ಸಲ ಮಾತ್ರ ತಲೆಸ್ನಾನನ ನಾವು ಮಾಡ್ಬೇಕು. ಅದರಿಂದ ಹೇರ್ ಫಾಲ್ಸ್ ಆಗೋದು ಕಮ್ಮಿ ಆಗುತ್ತೆ, ಮತ್ತೆ ಹೇರ್ ಬ್ರೇಕೇಜಸ್ ಕೂಡ ಕಮ್ಮಿ ಆಗುತ್ತೆ. ಹಾಗೇನೆ ನಾವು ಯೂಸ್ ಮಾಡೋಕ್ಕೂ ಕೂಡ ಇದ್ರ ಮೇಲೆ ರೆಕಮೆಂಡ್ ಆಗುತ್ತೆ. ಸೊ ನಾನ್ ಯೂಸ್ ಮಾಡೋದು ಬಂದ್ಬಿಟ್ಟು ಈ ಕೋಮು, ಬಿಕಾಸ್ ಇದನ್ನ ಸಿಗ್ಬಿಡ್ಸ್ಲಿಕ್ಕೆ ಅಂತ ನಾನು ತಗೊಂತೀನಿ. ಇದರಿಂದ ನಮ್ದು ಹೇರ್ ಬ್ರೇಕೇಜಸ್ ಏನಿದೆ ತುಂಬಾ ರೆಡ್ಯೂಸ್ ಆಗಿದೆ ಇದನ್ನ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ. ಜೊತೆಗೆ ನಾನು ಈ ಕೋಮ್ನ ಯೂಸ್ ಮಾಡ್ತೀನಿ. ಇದು ಕೂಡ ನನಗೆ ಬೇಗ ಸಿಕ್ಬಿಡ್ಸುತ್ತೆ, ಅದರಿಂದ ನನಗೆ ಹೇರ್ ಬ್ರೇಕೇಜ್ ಜಾಸ್ತಿ ಆಗೋದಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹೇರ್ ಆಯಿಲಿಂಗ್ ಎಲ್ಲ ಆದ್ಮೇಲೆ ಟೈ ಆಫ್ ನ ಮಾಡ್ಬೇಕಾದ್ರೆ ನಾವು ನಾರ್ಮಲ್ ರಿಬನ್ಸ್ ನ ಬಳಸಬಾರ್ದು. ಸಿಲ್ಕಿ ಸಿಲ್ಕಿ ರಿಬನ್ಸ್ ಏನಿದೆ ಇದು ನಮ್ಮ ಹೇರ್ ಗ್ರೋತ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಪ್ಲಸ್ ಹೇರ್ ಬ್ರೇಕೇಜ್ ಆಗೋದನ್ನ ಕಮ್ಮಿ ಮಾಡುತ್ತೆ. ಸೊ ನಾನು ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡ್ತೀನಿ. ಸೊ ನಾನು ಯಾವ್ದೇ ತರ ಜಾಸ್ತಿ ರಿಬನ್ಸ್ ನ ಬಳಸೋಲ್ಲ, ಪಿನ್ಸ್ ನ ಬಳಸೋದಿಲ್ಲ. ಸೊ ನಾನು ಹೇರ್ ರೂಟೀನ್ ಇದನ್ನ ಬಳಸ್ತಿದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ನಾನೀಗ ಸೊ ಇದಿಷ್ಟು ನಾನು ಇವತ್ತಿನ ಹೇರ್ ಆಯಿಲಿಂಗ್ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ಡೇ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಹೇರ್ ವಾಷಿಂಗ್ ಡೇನ. ಸೊ ನಾನು ಹೇರ್ ಇವತ್ತು ಆಯಿಲಿಂಗ್ ಮಾಡಿರೋದ್ರಿಂದ ನಾಳೆ ಬಂದ್ಬಿಟ್ಟು ನನ್ನ ಹೇರ್ ವಾಷಿಂಗ್ ಡೇ ಇರುತ್ತೆ. ಸೊ ಅದನ್ನ ನಾನು ನಾಳೆ ವಿಡಿಯೋ ಮಾಡ್ಕೊಡ್ತೀನಿ. ಬಾಯ್.